ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ. ನಾನು ಭುವನ. ಬೆಂಗಳೂರಿನ 5 ನಗರ ಪಾಲಿಕೆಗಳ ಚುನಾವಣಾ ಪ್ರಕ್ರಿಯೆ ಇದೀಗ ವೇಗ ಪಡೆದುಕೊಂಡಿದ್ದು, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವು ಮತದಾರರ ಪಟ್ಟಿಯ ಸಿದ್ಧತೆಯಲ್ಲಿ ಸಂಪೂರ್ಣವಾಗಿ ತೊಡಗಿಕೊಂಡಿದೆ. ಇತ್ತೀಚೆಗೆ ನಡೆದಂತ ಪ್ರಮುಖ ಸಭೆಯಲ್ಲಿ ಜಿಲ್ಲಾ ಚುನಾವಣಾ ಅಧಿಕಾರಿ ಕೂಡ ಆಗಿರುವಂತ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅವರು ಮಹತ್ವದ ನಿರ್ದೇಶನಗಳನ್ನ ನೀಡಿದ್ದಾರೆ. ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ನಡೆಸಿದಂತ ಸಭೆಯಲ್ಲಿ ಮತದಾರರ ಪಟ್ಟಿಯ ಮನೆ ಮನೆ ಸಮೀಕ್ಷೆ ಮತ್ತು ತಾಳೆ ಮಾಡುವಂತ ಪ್ರಕ್ರಿಯೆಯನ್ನ ಸಮರ್ಪಕವಾಗಿ ಮುಗಿಸಲು ಹೆಚ್ಚಿನ ಸಮಯದ ಅವಶ್ಯಕತೆ ಇರೋದು ಅಂತ ಹೇಳಿ ಚರ್ಚೆಗೆ ಬಂದಿರುವಂತದ್ದು. ರಾಜಕೀಯ ಪಕ್ಷಗಳ ಮನವಿಯ ಮೇರೆಗೆ ಮತದಾರರ ಪಟ್ಟಿ ಪರಿಷ್ಕರಣೆ ಸಮಯವನ್ನ ವಿಸ್ತರಿಸುವಂತೆ ಕೋರಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಅಧಿಕೃತ ಪತ್ರವನ್ನ ಬರೆಯಲು ಆಯುಕ್ತರು ಈಗಾಗಲೇ ಚುನಾವಣಾ ವಿಭಾಗಕ್ಕೆ ಸೂಚನೆಯನ್ನ ನೀಡಿದ್ದಾರಂತೆ. ಮತದಾರರ ಪಟ್ಟಿ ಮತ್ತು ಮತಗಟ್ಟೆಗಳ ವ್ಯವಸ್ಥೆ ಜಿಬಿಎ ಚುನಾವಣಾ ವಿಭಾಗದ ವಿಶೇಷ ಆಯುಕ್ತರಾದಂತಹ ರಾಮಚಂದ್ರನ್ ಅವರು ಮಾಹಿತಿ ನೀಡಿದಂತೆ, ಪ್ರತಿ ವಾರ್ಡ್ನಲ್ಲಿ ಗರಿಷ್ಠ 1500 ಮತದಾರರಿಗೆ ಒಂದು ಮತಗಟ್ಟೆ ಇರುವಂತೆ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಈಗಾಗಲೇ ಜಾನ್ವರಿ 19ರಂದು ಕರಡು ಮತದಾರರ ಪಟ್ಟಿಯನ್ನ ಪ್ರಕಟಿಸಲಾಗಿದ್ದು, ಬಿಎಲ್ಒಗಳು ಮನೆ ಮನೆಗೆ ಭೇಟಿಯನ್ನ ನೀಡಿ ಹೆಸರು ಸೇರ್ಪಡೆ ಜೊತೆಗೆ ತಿದ್ದುಪಡಿ ಆಗಿರ್ಬೋದು, ವಿಳಾಸ ಬದಲಾವಣೆಗಳ ಅರ್ಜಿಗಳನ್ನ ಈಗಾಗಲೇ ಸ್ವೀಕಾರ ಮಾಡ್ತಾ ಇದ್ದಾರೆ. ಇನ್ನು ತಾಂತ್ರಿಕ ಕಾರ್ಯಗಳ ಪಕ್ಷಗಳ ಬೇಡಿಕೆಯನ್ನ ನೋಡೋದಾದ್ರೆ ಅಕ್ಟೋಬರ್ 1, 2025 ನಂತರದ ವಿಧಾನಸಭಾ ಮತದಾರರ ಪಟ್ಟಿಯನ್ನ ಆಧರಿಸಿ ವಾರ್ಡ್ ವಾರು ಪಟ್ಟಿಯನ್ನ ಸಿದ್ಧಪಡಿಸುವ ಕಾರ್ಯ ಪ್ರಗತಿಯಲ್ಲಿದೆ. ಜೊತೆಗೆ ಆನ್ಲೈನ್ ಮ್ಯಾಟ್ರಿಕ್ ಸಾಫ್ಟ್ವೇರ್ ಮೂಲಕ ಮತದಾರರ ಹೆಸರುಗಳನ್ನ ಪುನರಾವರ್ತನೆಯಾಗದಂತೆ ಎಚ್ಚರಿಕೆ ವಹಿಸಲಾಗ್ತಾ ಇದೆ. ಒಂದು ವಿಧಾನಸಭಾ ಕ್ಷೇತ್ರದ ಮತದಾರರ ಹೆಸರು ಒಂದಕ್ಕಿಂತ ಹೆಚ್ಚು ವಾರ್ಡ್ಗಳಲ್ಲಿ ದಾಖಲಾಗದಂತೆ ತಡೆಯೋದಕ್ಕೆ ತಾಂತ್ರಿಕ ತಾಳೆ ಮಾಡುವಂತ ಕಾರ್ಯಕ್ಕೆ ಹೆಚ್ಚಿನ ಸಮಯ ಬೇಕಂತ ರಾಜಕೀಯ ಪಕ್ಷಗಳು ಇದೀಗ ಆಗ್ರಹಿಸ್ತಾ ಇದೆ. ಚುನಾವಣಾ ಅಧಿಕಾರಿಗಳು ನಾಗರಿಕರಲ್ಲಿ ಜಾಗೃತಿ ಮೂಡಿಸಲು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದು, ಮತದಾರರು ತಮ್ಮ ವಿವರಗಳನ್ನ ಪರಿಶೀಲಿಸಿಕೊಂಡು ದೋಷರಹಿತ ಪಟ್ಟಿ ಸಿದ್ಧಪಡಿಸಲು ಸಹಕರಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದಾರೆ. ಯಾವುದೇ ದೂರು ಅಥವಾ ಗೊಂದಲಗಳಿಲ್ಲದೆ ಆಯಾ ನಗರ ಪಾಲಿಕೆಗಳ ಆಯುಕ್ತರನ್ನ ನೇರವಾಗಿ ಸಂಪರ್ಕಿಸಲು ಅವಕಾಶವನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ರಾಜಕೀಯ ಪಕ್ಷಗಳು ಸಹ ತಮ್ಮ ಬೂತ್ ಮಟ್ಟದ ಏಜೆಂಟ್ಗಳ ಪಟ್ಟಿಯನ್ನ ಶೀಘ್ರವಾಗಿ ಸಲ್ಲಿಸುವಂತೆ ಸೂಚನೆಯನ್ನ ನೀಡಿದ್ದಾರಂತೆ. ಇದಾಗಿತ್ತು ಈ ಹೊತ್ತಿನ ಕರೆಂಟ್ ಕಂಟೆಂಟ್. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಪಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.